ಈಗಾಗಲೇ ಖಾತೆ ಇನ್ನೂ ಕೂಡ ಕಗ್ಗಂಟಾಗಿರುವಂತಹ ಬೆನ್ನಲ್ಲೇ ಇನ್ನೂ 1.5 ವರ್ಷ ನಡೆಯುತ್ತೆ ಹೀಗಂತ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಖಾತೆ ಅಂತೂ ಇಲ್ಲಿಗೆ ಮುಗಿಯಲ್ಲ, ಇನ್ನು 1.5 ವರ್ಷಗಳ ಕಾಲ ನಡೀತಾನೆ ಇರುತ್ತೆ ಅಂತ ಹೇಳಿದ್ದಾರೆ. 3 ವರ್ಷ ಸಿದ್ದರಾಮಯ್ಯರನ್ನ ಇಳಿಸೋದ್ರಲ್ಲಿ ಕಳೆದ್ರು, ಇದೀಗ ಸದನದಲ್ಲಿ ಈ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಅಲ್ಲಿಗೆ ಬಿಸಿ ತುಪ್ಪ ಆಗ್ತೈತೆ ಇದು. ಯಾಕೆಂದ್ರೆ ಭ್ರಷ್ಟ ಮಂತ್ರಿಗಳು ಒಂದ್ ಕಡೆ, ಮಂತ್ರಿಗಳನ್ನ ಖಾತೆ ಹಂಚೋದು ಇನ್ನೊಂದು ಕಡೆ ಪ್ರಾಬ್ಲಮ್. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಹೋಗ್ತಾರೆ ಅಂತೇಳಿ 3 ವರ್ಷ ತಳ್ಳಿಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಖ್ಯಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತೈತೆ. ಅಂದ್ರೆ ಇಡೀ ಈ ಸರ್ಕಾರ ಸಿದ್ದರಾಮಯ್ಯನ ತೆಗೆಯೋದು ಒಂದ್ ಕಡೆ 3 ವರ್ಷ ಆಯಿತು. ಈಗ ಖ್ಯಾತೆಯಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇದ್ದಾರೆ. ಡೆಲ್ಲಿಗೂ ಹೋಗ್ತಾ ಇದ್ದಾರೆ, ಬೀದಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಬಂದ್ಗಳಾಗ್ತಾ ಇದೆ, ಧಮಕಿಗಳಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಈ ಸರ್ಕಾರ ನಾವು ಭ್ರಷ್ಟರಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಇದು ಭ್ರಷ್ಟ ಸರ್ಕಾರ. ಈ ಸರ್ಕಾರವನ್ನು ತೊಲಗಿಸೋ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸರಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ಈ ಅಧಿವೇಶನ ನಿಜಕ್ಕೂ ಕಾಂಗ್ರೆಸ್